ಹಾಯ್ ಗೈಸ್. ಸೊ ನಿನ್ನೆ ಆಗಸ್ಟ್ 14, ಇವತ್ತು ಆಗಸ್ಟ್ 15. ಏನಾಗಿತ್ತು ಅಂದ್ರೆ ನಂದು ಹಾಸ್ಪಿಟ್ಲ್ ಹೋಗೋದಿತ್ತು. ನಾ ಇರೋದು PTM ಲೇಔಟ್. ನಂದು ಹಾಸ್ಪಿಟಲ್ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ, ಅದು ವಿಜಯನಗರ್. ಸೊ ನಾನು ಮೆಟ್ರೋ ಸ್ಟಾರ್ಟ್ ಆಗೈತಿ, ಹೊಸಾದ್ ಮೆಟ್ರೋ ಐತಿ. ಆಮ್ಯಾಗ ನಾನು ಡಾಕ್ಟರ್ ಕಡೆ ಈ ಸತಿ ನನ್ನ ಹೇರಿನ ಕೇಳ್ಕೊಬೇಕಂತ ಭಾಳ ಎಕ್ಸೈಟ್ಮೆಂಟ್ ಒಳಗಿದೆ. ಸೊ ಏನಾರ ಆಗಲಿ ನಾ ಇವತ್ತು ಹೋಗಬೇಕಂತ ಅನ್ಕೊಂಡಿದ್ದೆ. ಹಾಸ್ಪಿಟ್ಲ್ ಹೋಗಿ ಮುಗಿಸ್ಕೊಂಡ್ ಬಂದ್ಬಿಟ್ರೆ ನಂದು ಅದು ಕೆಲಸ ಎಲ್ಲ ಮುಗಿತೈತಿ. ಮತ್ತು 2 ದಿವಸ ನಾನು ಆರಾಮ್ ಇರ್ಬೋದು. ನೆಕ್ಸ್ಟ್ ಡೇ ನಿನ್ನೆ ನಂದು ಆಫೀಸ್ ಮುಗಿತೆ, ಇವತ್ತು ಹಾಲಿಡೇ ಐತಿ. ಇವತ್ತೇನಾರು ಹಾಸ್ಪಿಟ್ಲ್ ಹೋಗ್ಬೇಕಂದಿದ್ರೆ ಇವತ್ತು ಫುಲ್ ಡೇ ಬರೀ ಅಲ್ಲೇ ಹೋಗ್ತೈತಿ. ನಂಗೆ ಟೈಮ್ ವೇಸ್ಟ್ ಮಾಡೋದು ಇದ್ದಿದ್ದಿಲ್ಲ. ಸೊ ನಾ ಅದಕ್ಕೆ ಏನು ಪ್ಲಾನ್ ಮಾಡಿದೆ, ನಾ ಆಫೀಸ್ ಮುಗಿಸ್ಕೊಂಡು ಇಲ್ಲಿ ಬಂದು ವಿಜಯನಗರ್ ಹೋಗಿ ಹಾಸ್ಪಿಟಲ್ ಕೆಲಸ ಮುಗಿಸ್ಕೊಂಡು ವಾಪಸ್ ಬರ್ತೀನಿ PGಗ ಅಂತ ಅನ್ಕೊಂಡಿದ್ದೆ. ನಂದು ಒಬ್ಬಾಕಿ ಫ್ರೆಂಡಿಗೆ ಕಾಲ್ ಮಾಡಿದೆ. ಅಕ್ಕಿ ನಾನು ಅಲ್ಲೇ ನಿಯರ್ ಬೈ ಕೆಲಸ ಮಾಡ್ತೀವಿ. ಇಬ್ರು ಸ್ಕೂಲ್ ಫ್ರೆಂಡ್ಸ್. ನಾವು 6th ಸ್ಟ್ಯಾಂಡರ್ಡ್ಲಿಂದ ಫ್ರೆಂಡ್ಸ್ ಅದೀವಿ. ಆ್ಯಂಡ್ ಶಿ ಇಸ್ ಮೈ ಬೆಸ್ಟ್ ಫ್ರೆಂಡ್. ಕ್ವೀನ್ಸ್ ರೋಡ್ ಮತ್ತು ಅಲ್ಲಿ ವಿಧಾನಸೌಧ ಕಡೆ ಏನು ಬಾಜು ರೋಡಿಗೆನ ಬೇರೆ ಬೇರೆ ಹೆಸರಿಟ್ಟಿರ್ತಾರ ಅವ್ರ. ಸೊ ನಂಗೆ ಅದು ರೋಡ್ ಗೊತ್ತಿಲ್ಲ. ಇಬ್ರು ಅಲ್ಲೇ ಕೆಲಸ ಮಾಡ್ತೀವಿ ನಾವು. ಹಾಗೆ ಕಾಲ್ ಮಾಡಿ ಕೇಳಿದೆ, ನೀನು ಬಾ ಇಬ್ರು ಹೋಗಿ ಬರೋಣ ಅಂತೇಳಿ. ಹ್ಞೂ ಆಯ್ತಾ ಅಂತಲ್ಲ. ಆಮೇಲೆ ಈವ್ನಿಂಗ್ ಕಾಲ್ ಮಾಡಿದ್ರಕ್ಕೆ ಏನಂದ, ಇಲ್ಲ ನನ್ನ ಕೆಲಸ ಐತಿ, ನನ್ನ ಕ್ಲೈಂಟ್ ಸೈಟಿಗೆ ಹೋಗೋದೈತಿ, ಸೊ ನಂಗೆ ಆಗಂಗಿಲ್ಲ, ನಾಳೆ ಸಿಗೋಣ ಅಂತಂದ್ಲ. ಆಯ್ತು, ಫಸ್ಟ್ ಸೈನ್. ನಾನು ಅರ್ಥ ಮಾಡ್ಕೋಬೇಕು, ಹೋಗ್ಲಿ ಬಿಡೋಣ, ಒಬ್ಬಕ್ಕೆ ಯಾಕೆ ಹೋಗೋದ, ಸುಮ್ಮನೆ ನಾಳೆ ಇಬ್ರು ಹೋಗೋಣ, ಇಬ್ರು ಹೋಗಿ ಬರ್ಬೋದಾ ಅಂತ ಅನ್ಕೊಂಡು ನಾನು ಕ್ಯಾನ್ಸಲ್ ಮಾಡ್ಬೋದಿತ್ತು. ಬಟ್ ನಾನು ಮಾಡಲಿಲ್ಲ. ಇನ್ನೊಬ್ಬಕಿ ಫ್ರೆಂಡ್ ಅಂದ್ರೆ ಈ ಸೈಡ್ ವಿಜಯನಗರ್ ಕಡೆ ಇರಕ್ಕೀಗ ಕಾಲ್ ಮಾಡಿ ಕೇಳಿದೆ, ನಿಂದು ಆಫೀಸ್ ಮುಗ್ದೈತಿ ಏನ್, ಬಾ ಇಬ್ರು ಹಾಸ್ಪಿಟ್ಲಿಗೆ ಹೋಗೋಣ, ನಂಗೆ ಹಾಸ್ಪಿಟ್ಲ್ ಹೋಗೋದೈತಿ ಅಂತಂದೆ. ಅದಕ್ಕೆ ಇಲ್ಲ, ಅಕ್ಕಿ ಫಸ್ಟಿಗೆ ರಿಸೀವ್ ಮಾಡಿಲ್ಲ. ನಾನು ಮೆಟ್ರೋ ಹೋಗಿ ನಿಂತೆ, ಆಮೇಲೆ ಅಕ್ಕಿ ಕಾಲ್ ಮಾಡಿಲ್ಲ. ಇಲ್ಲ, ನಾ ಇವತ್ತು ಲೀವ್ ತಗೊಂಡಿನಿ, ಆಫೀಸ್ ಹೋಗಿಲ್ಲ, ಸೊ ನಾವು ಅಲ್ಲೇ ಅಂತ ಅಂದ್ಲ. ಆಮೇಲೆ ಅಲ್ಲೇನೂ ನಾ ಕ್ಯಾನ್ಸಲ್ ಮಾಡ್ಬೋದಿತ್ತು. ಈಕಿನೂ ಬರತ್ತಿಲ್ಲ, ನಾ ಒಬ್ಬಕ್ಕೆ ಹೋಗಿ ಏನು ಮಾಡೋದು ಬೇಡ ಅಂತೇಳಿ. ಅವಾಗೂ ಇಲ್ಲ. ಕ್ಯಾನ್ಸಲ್ ಮಾಡಿದೆ ಅಂದ್ರೆ ನಂಗೆ ಏನು ಅನ್ನಿಸ್ತೈತಿ, ನೀ ಬೇರೆಯವ್ರ ಮೇಲೆ ಡಿಪೆಂಡೆಂಟ್ ಆಗಿ ನೀನ್ ಮಾಡಕ್ಕೂ ನಿಂಗೆ ಬೇರೆಯವ್ರ ಕೆಲಸ ಬೇಕಾ, ಬೇರೆದವ್ರು ಬೇಕಾ ನಿನ್ ಕೆಲಸ ಮಾಡಕ್ಕೂ ಅಂತ ಹಿಂಗೆ ಡೌನ್ ಫೀಲ್ ಆಗ್ತೈತಿ. ಏನೇನೋ ಮತ್ತೆ 108 ಯೋಚನೆ ಬರ್ತಾವ ಅಂತೇಳಿ ಏನಾರ ಆಗಲಿ ನಾ ಒಬ್ಬಕ್ಕಿನ ಹೋಗಿ ಮಾಡ್ಕೊಂಬರ್ತೀನಿ ಅಂತ ಅನ್ಕೊಂಡು ಹೋದೆ. BTM ಮೆಟ್ರೋ ಸ್ಟೇಷನ್ ಸ್ಟಾರ್ಟ್ ಆಗಿ 4-5 ದಿನ ಆಗೈತಿ ಈಗ. ಆಮೇಲೆ ನಾ ಒಬ್ಬೊಂದು ರೀಲ್ ಹಾಕನ, ಏನಂತಂದ್ರೆ ಬರೀ 3 ಟ್ರೈನ್ ಬಿಟ್ಟಾರ, ಭಾಳ ಗದ್ದಲ ಇರ್ತೈತಿ, ಹಂಗ ಹಿಂಗ ಅಂತೇಳಿ. ಅದು ಗೊತ್ತಿದ್ರು, ಆ ರೀಲ್ ನೋಡಿದ್ರು ಟ್ರೈನ್ ಗದ್ದಲ ಇರ್ತೈತೆ ಅಂತ ಗೊತ್ತಿದ್ರು ಹೋದೆ. ಆಮೇಲೆ ನಿನ್ನೆ ಆಗಸ್ಟ್ 14 ಎಲ್ಲರೂ ಲಾಂಗ್ ವೀಕೆಂಡ್ ಅವ್ರು ಹೋಗ್ತಿರ್ತಾರೆ ಊರಿಗೆ, ಎಲ್ಲ ಭಾಳ ರಶ್ ಇರ್ತೈತಿ. ಅದು ಗೊತ್ತಿದ್ರು ಹೋದೆ. ನನ್ನ ಫ್ರೆಂಡ್ಸ್ ಕ್ಯಾನ್ಸಲ್ ಮಾಡಿದ್ರು ಹೋದೆ. ಸೊ ನಮ್ಗೆ ಎಲ್ಲ ಸೈನ್ಸ್ ಸೂಚನೆಗಳು ಕೊಡ್ತಿರ್ತೈತಿ ಯೂನಿವರ್ಸ್. ಬಟ್ ಅಂದ್ರೂ ನಾವು ಅದನ್ನು ತಗೊಳಂಗಿಲ್ಲ. ನಾನು ತಪ್ಪು ಮಾಡೀನಿ. ನೆಕ್ಸ್ಟ್ ಕೇಳ್ರಿ ಏನಾಯ್ತಂದ್ರೆ, ಹೋದೆ, ಟ್ರೈನ್ ಟಿಕೆಟ್ ತಗೊಂಡು ಅಲ್ಲಿ ಹೋಗಿ ನಿಂತೆ, ಟ್ರೈನ್ ಬಂತ, ಒಬ್ರು ಇಳಿಯತಿಲ್ಲ ಟ್ರೈನ್ಲಿಂದ್ರ. ಹೋಗಕ್ಕೂ ಜಾಗ, ಹೋಗ್ಲಿ ಒಂದು ಹಿಂಗೆ ಕೈ ಹಾಕಕ್ಕೂ ಜಾಗ ಇಲ್ಲ ಅಲ್ಲಿ ಮನುಷ್ಯರ್ದು ನಡಕ್. ಒಂದು ಪೇಪರ್ ಹಾಕಿ ಹಿಂಗೆ ಎಳಿದ್ರು ಬರಂಗಿಲ್ಲ. ಪೇಪರ್ ಅಷ್ಟು ಅಂಟ್ಕೊಂಡು ನಿಂತಾರ. ನಾ ಏನು ಅನ್ಕೊಂಡೆ, ಆಯ್ತು ಅಲ್ಲೇ. ಮತ್ತು ಇನ್ನೊಂದು ಏನಂದ್ರೆ, ಫಸ್ಟ್ ಟೈಮ್ ಹೊಂಟೀನಿ ನಾನು BTM ಮೆಟ್ರೋಲಿಂದ ತಗೊಂಡು. ಅವಾಗೆಲ್ಲ ಗೊತ್ತಿರಂಗಿಲ್ಲ ಯಾವ ಪ್ಲಾಟ್ಫಾರ್ಮ್, ಎಷ್ಟು ಸ್ಟೇಷನ್ ಆದ್ಮೇಲೆ ಬರ್ತೈತಿ, ಏನು, ಆಮೇಲೆ ಎಲ್ಲೆಲ್ಲಿ ಚೇಂಜ್ ಮಾಡ್ಬೇಕು ಅಂತೇಳಿ ಎಕ್ಸ್ಪ್ಲೋರ್ ಮಾಡ್ಕೊಂತ ಹೋಗ್ಬೇಕು ಫಸ್ಟ್ ಟೈಮ್ ಹೋಗ್ಬೇಕಾದ್ರೆ. ಆಮೇಲೆ ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕಿದ್ದು 8:30 ಒಳಗೆ ಹೋಗ್ಬೇಕಿತ್ತು. ಎಲ್ಲ ಅಡ್ಡಾತಿದ್ದಿ. ಆಮೇಲೆ ಆ ಮೆಟ್ರೋ ಹತ್ತಿದೆ. ಫಸ್ಟ್ ಲೇಡೀಸ್ ಬೋಗಿ ಕಡೆ ಹತ್ತಿದ್ದೆ ನಾನು. ಎಲ್ಲೂ ಗಂಡಸರು ಇದ್ದಿದ್ದಿಲ್ಲ. ಆಮೇಲೆ ಹುಡುಗಿಯಾರೇ ಮಕ್ಕದ ಮುಂದೆ ನಾವು ಫುಲ್ ಅನ್ಕಂಫರ್ಟಬಲ್. ಒಂಥರ ಅಲ್ಲೇ ಸ್ಟಾರ್ಟ್ ಆಗಿತ್ತು ನನಗೆ. ಅಲ್ಲೇ 1-2% ಹೋಗಿತ್ತು, ಯಾಕಾರ ಬಂದೆ ಅಂತೇಳಿ. ಹೋಗ್ಲಿ ಬಿಡು, ಮೇ ಬಿ ಈ ಟ್ರೈನ್ ಅಷ್ಟೇ ಗದ್ದಲ ಇರ್ತೈತಿ. ಅಲ್ಲೇನೋ RV ರೋಡಿಗೆ ಚೇಂಜ್ ಮಾಡ್ಬೇಕಂತ ಅಲ್ಲಿ ಹೋಗಿ ಇಳ್ಕೊಂಡೆ. ಜಾತ್ರೆ ಆದಂಗೆ ಆಗೈತಿ ಮೆಟ್ರೋ ಸ್ಟೇಷನ್ ಅನ್ನೋದು. ಎಲ್ಲರೂ ಇಳಿದು ದಬ ಅಂತ ಓಡ್ ಹೊಂಟಾರ. ನನಗೆ ಇನ್ನೊಂದೇನು ನೆನಪಾತಂದ್ರೆ, ಅವಾಗ ಹಿಂಗೆಲ್ಲರೂ TV ಒಳಗೆ ಇನ್ನೊಂದು ಏನು ನೆನಪಾತಂದ್ರೆ, ಅದೇ ಟೈಮಿಗೆ ಹಿಂಗೆ TV9 ಒಳಗೆ ರೀಲ್ಸ್ ಒಳಗೆಲ್ಲ ತೋರಿಸ್ತಾರಲ್ಲ, ಇಷ್ಟು ಗದ್ದಲ ಇತ್ತು, ಹಿಂಗೆ ಹೋಗಿ ಬಿದ್ದು ಸತ್ ಬಿಟ್ರ. ಆಮೇಲೆ
ಟ್ರ್ಯಾಕ್ ಮೇಲೇನು ಏನೇನೋ ಬರ್ತೈತೆ, ಅಷ್ಟು ವೋಲ್ಟ್ ಇಷ್ಟು ವೋಲ್ಟ್, ನಾನು ಕೇಳೀನಿ ಅಲ್ಲಿ ಬಿದ್ರೆ ಸಾಯ್ತಾರ ಅಂತೇಳಿ. ಸೊ ಏನೇನೋ ನೆಗೆಟಿವ್ ಥಿಂಕಿಂಗ್. ನಾನು ಮೊದಲೇ ಭಾಳ ಓವರ್ ಥಿಂಕರ್ ಅದೀನಿ. ಅದ್ರೊಳಗೆ ಇದು ಒಂದೆರಡು ಹಿಂಗೆ ಹೋಗಿ ನಿಂತೀನಿ ನಾನು. ಈಗೇನು ಟ್ರೈನ್ ಬಂತ, ಇನ್ನೂ ಒಂದು ನೆಕ್ಸ್ಟ್ RV ಟ್ರೈನ್ಲಿಂತ್ರ RV ಸ್ಟೇಷನ್ಲಿಂದ ಇನ್ನೊಂದು ಸ್ಟೇಷನಿಗೆ ಹೋಗ್ಬೇಕಿತ್ತು. ನಾನು ಅಲ್ಲಿ ಹೋಗಿ ನಿಂತೀನಿ. ನಾನು ಮುಂದೆ ಅದೀನಿ, ಕಣ್ಣು ಮುಚ್ಚಿ ಕಣ್ಣು ತೆಗಿಯೋಳೆ 4 ಮಂದಿ ಹಿಂದೆ ಹಾಕ್ಬಿಟ್ಟಾರ ನನಗೆ ಗೊತ್ತಾತ ಇಟ್ ಈಸ್ ನಾಟ್ ಮೈ ಡೇ, ಇವತ್ತೇನೋ ಆಗೋತೈತಿ ಅಂತೇಳಿ. ಇರ್ಲಿ ಏನಾರ ಆಗ್ಲಿ, ಟ್ರೈನ್ ಹಿಂಗೆ ಅಲ್ಲ, ಎಲ್ಲರೂ ಹಿಂಗೆ ಅನ್ಕೊಂಡ್ ಬಂದಿರ್ತಾರೆ. ಮೆಟ್ರೋ ಸ್ಟೇಷನಿಗೆ ಒಂದು 5 ನಿಮಿಷ 10 ನಿಮಿಷ ನಿಂತ್ಬಿಟ್ರೆ ಮುಗೀತು, ನಮ್ದು ಏನೋ ಡೆಸ್ಟಿನೇಷನ್ ನಾವು ರೀಚ್ ಆಗ್ಬಿಡ್ತೀವಿ. ಆಮೇಲೆ ಒಂದು 5-10 ನಿಮಿಷ ತಡ್ಕೊಂಡ್ರೆ ಆಯ್ತು ಅಂತೇಳಿ ಎಲ್ಲರೂ ಹಂಗೆ ಬಂದಿರ್ತಾರೆ ಮೆಟ್ರೋಗ. ಬಸ್ ಒಳಗೆ ನಿಂದ್ರೋ ಬದ್ಲಿ ನಾನು ಹಂಗೆ ಅನ್ಕೊಂಡು ಹೋದೆ. ಇದು ಲೇಡೀಸ್ದು ಇದು ಇದ್ರೂ ಎಲ್ಲರೂ ಹುಡುಗ ಹುಡುಗಿ ಎಲ್ಲ ಮಿಕ್ಸ್ ತಿಕ್ಕಾಡಕತ್ತಾರ. ನಾ ಯಾಕಾರ ಬಂದೆ, ಮುಗೀತು ನಂದು ಅಲ್ಲೇ 50% ಹೋತ. ಅದ್ರೊಳಗೂ ಮೇ ಬಿ ನಾ ಲೇಡೀಸ್ ಬೋಗಿ ಒಳಗೆ ಹುಡುಗ್ಯಾರ ಇದ್ದಿದ್ದ ಕಡೆ ಹತ್ತಿದ್ರೆ ಅಷ್ಟೇನು ಅನಿಸ್ತಿದ್ದಿಲ್ಲ ಅನಿಸ್ತೈತಿ. ಇಲ್ಲಿ ಹತ್ತಿದೆ ಅಂಕಲ್ಗಳು ಒಳಗೆ ಸರಿ ನನ್ನ ಮಕ್ಕಕ್ಕೊಬ್ಬ ಬಡಿತಾನ. ಹಿಂಗೆ ಹುಡುಗಿಗೆ ಮುಂದಿದ್ದೋರು ಆಜು ಬಾಜು ಇದ್ದೋರು ಉಸಿರಾಡ್ಸಕ್ಕೂ ಜಾಗ ಇಲ್ಲಲ್ಲಿ, ಅಷ್ಟು ಗದ್ಲ ಎಲ್ಲ ಆಯ್ತು. ಆಮೇಲೆ ಮೆಜೆಸ್ಟಿಕ್ ಹೆಂಗೋ ಗುದ್ದಾಡಿ ರೀಚ್ ಆದೆ. ಮುಗಿ ಚಾಲು ಒಳಗೆ ಚಾಲು. ನಾ ಯಾಕಾರ ಬಂದೆ, ಸುಮ್ಮನೆ ನಾಳೆ ಹೋಗೋದಿತ್ತ ಹಂಗೆ ಹಿಂಗೆ ಅಂತೇಳಿ. ಆಮೇಲೆ ಮತ್ತು ನಾ ಫಿಕ್ಸ್ ಆದ. ಆಲ್ರೆಡಿ ನಾನು ಇಲ್ಲಿ ಬಿಟ್ಟಿದ್ದೆ 7, 1 ತಾಸು ಆದ್ರೂ ಬರೀ ನಾನು ಈಗ ಮೆಜೆಸ್ಟಿಕ್ ರೀಚ್ ಆಗೀನಿ. ನಂಗೆ ಡಾಕ್ಟ್ರ್ ಹೇಳಿದೆ 8:30 ಒಳಗೆ ಇರ್ಬೇಕು, ನೀನು 6:30 8:30 ಒಳಗೆ ಇರ್ಬೇಕು. ನನ್ನ ಟೈಮ್ ಮುಗಿಯಕ್ಕೆ ಬಂತ. ಇನ್ಮೇಲೆ ನಾನು ಮೆಜೆಸ್ಟಿಕ್ಲಿಂದ ವಿಜಯನಗರ ಹೋಗ್ಬೇಕಂದ್ರೂ 1 ಅವರ್ ಬೇಕಾ. ಅದಕ್ಕೆ ನಾನು ಆಯ್ತು ಇವತ್ತು ಬೇಡ ಅಂತೇಳಿ ಏನಾರ ಆಗಲಿ ಮೆಟ್ರೋನ ಇನ್ನೊಮ್ಮೆ ಹತ್ತೀನಿ ಇಲ್ಲ ಗೊತ್ತಿಲ್ಲ ನನ್ನ ಲೈಫ್ನಾಗ. ಅಷ್ಟು ಮೆಜೆಸ್ಟಿಕ್ಲಿಂದ ಹೊರಗೆ ಬಂದೆ. ಅಲ್ಲಿ ಎಲ್ಲೋ ತಪ್ಪಿಸ್ಕೊಂಡು ಹೋಗೀನಿ ಅಂದ್ರೆ ನಂಗೆ ಗೊತ್ತೈತಿ ಈಗ ಇಲ್ಲಿ ಹೋದ್ರೆ ರೈಲ್ವೆ ಸ್ಟೇಷನ್ ಕಡೆ ಹೋಗ್ತೀನಿ ಅಂತೇಳಿ. ಅಲ್ಲಿ ಹೋದ್ರೆ ಮೇ ಬಿ ಬಸ್ ಸ್ಟಾಪ್ ಕಡೆನೂ ಜಾಗ ಇರ್ಬೋದು ಅಂತೇಳಿ ನಾನು ಹಿಂಗೆ ಹೋಗ್ಬಿಟ್ಟೀನಿ. ಮತ್ತೆ ತಿರುಗಿ ನಡ್ಕೊಂಡು ಬಂದು ಅಲ್ಲಿಂತ್ರ ನಂದು ಆಫೀಸ್ ಅಲ್ಲಿಂದ್ರನೇ ಮುಗಿಸ್ಕೊಂಡು ಒಂದ್ಸರಿ ಬರೋಕ್ಕೆ ನಂಗೆ ಇಷ್ಟ ಆಗಂಗಿಲ್ಲ. ಎಲ್ಲ ಸಿಗ್ನಲ್ ಒಳಗೆ ನಿಂತ್ಕೊಂಡು ಬರ್ಬೇಕಾ. ಎಷ್ಟು ಇರಿಟೇಟ್ ಆಗತ್ತಿತ್ತಂದ್ರೆ ಅಕ್ಕೇತಿ ಡೈಲಿ. ಬಟ್ ಏನು ಮಾಡೋಕ್ಕಾಗಂಗಿಲ್ಲ, ಇಟ್ ಈಸ್ ವಾಟ್ ಇಟ್ ಈಸ್. ಅದು ಮತ್ತು ಆಟೋ ಬುಕ್ ಮಾಡಿಕೊಂಡೆ. ಬರೀ ಮೆಜೆಸ್ಟಿಕ್ಲಿಂದ BTM ಲೇಔಟಿಗೆ ಮತ್ತು BTM ಲೇಔಟ್ ಮೆಟ್ರೋ ಸ್ಟೇಷನ್ ಕಡೆ ಬರೋಕೆ 250 ಅಂತ. ರೊಕ್ಕ ಹೋದ್ರೆ ಹೋಗ್ಲಿ, ಮತ್ತು ಒಂದು ಸಿಗ್ನಲ್ ಒಳಗೆ ನಿಂತ್ಕೊಂಡು ನನ್ನ ಕಡೆ ಸ್ಕೂಟಿ ಐತಿ. ಅಟ್ಲೀಸ್ಟ್ ನಾನು ಸ್ಕೂಟಿ ಒಳಗೆ ಫಾಸ್ಟ್ ಆದ್ರೂ ಬರ್ಬೋದು. ಈ ಆಟೋರಂತ್ರೂ ಮುಂದಿನ ಗಾಡಿ ಹೋದ್ಮೇಲೆ ಅವ್ರು ಬರ್ಬೇಕು. ಬಟ್ ಸ್ಕೂಟಿಯವ್ರು ಹಂಗಲ್ಲಿ ಹಿಂಗೆ ಸಂಧ್ಯಾಗ ಹೋಗ್ಬಿಡ್ಬೋದು. ಅದೆಲ್ಲ ಮುಗಿಸ್ಕೊಂಡು ಬಂದೆ, PGಗೆ ಬಂದು ಮತ್ತೀಗ ರೆಡಿಯಾಗಿ ಕುಂತೀನಿ. ಇವಾಗ ಹಾಸ್ಪಿಟ್ಲ್ ಹೋಗ್ಬೇಕು ನಾನು ಇವತ್ತು August 15. ಸೊ ದಿಸ್ ಈಸ್ ವಾಟ್ ಹ್ಯಾಪನ್ಡ್ ಎಸ್ಟರ್ಡೇ. ಇಷ್ಟೇ. ಥ್ಯಾಂಕ್ ಯು.